ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಇವತ್ತು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನನ್ನ ರೂಮಿಂದ. ಆ್ಯಕ್ಚುಲಿ ಇದು ಬ್ಯಾಚುಲರ್ ರೂಮು. ಆ ಕಡೆ ಈ ಕಡೆ ಏನಾದರೂ ಬಟ್ಟೆ ಇದ್ದರೆ ಅದನ್ನ ಎಲ್ಲ ಇಗ್ನೋರ್ ಮಾಡಿ. ನಾನು ಎದ್ದು ಇವಾಗ 20 ಮಿನಿಟ್ಸ್ ಆಯಿತು. ಎದ್ದು ನಾನು ಹಾಗೆ ಶವರ್ ತೊಗೊಂಡು ಬಂದೆ. ಯಾಕೋ ಗೊತ್ತಿಲ್ಲ, ಇವತ್ತು ಸ್ವಲ್ಪ ನನಗೆ ಕೋಲ್ಡ್ ಥರ ಫೀಲ್ ಆಗ್ತಿದೆ. ಬನ್ನಿ ನೋಡೋಣ, ಮನೆಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಏನಾಗುತ್ತೆ ನೋಡೋಣ ಬನ್ನಿ. ಗೈಸ್, ಇವಾಗ ನಾನು ರೂಮ್ ಬಿಟ್ಟು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬಟ್ ನಾನು ಬರುವಾಗ ದಾರಿಲಿ ಒಂದು ನೋಡಿದೆ. ಏನಪ್ಪ ಅಂದರೆ ಒಂದು ಹುಡುಗಿ ಇವಾಗ ಇನ್ನು ಜಸ್ಟ್ ಮಾತಾಡ್ತಾ ಹೋಗ್ತಾ ಇದ್ರು. ಅವ್ರನ್ನ ಕೇಳಿದೆ ಏನಾಯಿತು ಮ್ಯಾಟ್ರು ಅಂತ. ಏನಂತ ಕೇಳಿದ್ರೆ ಅವ್ರು ಆ್ಯಕ್ಚುಲಿ ಹೇಳ್ತಿದ್ದಾರೆ ಅವರಿಬ್ಬರು 2 ಇಯರ್ಸಿಂದ ಇಷ್ಟಪಡ್ತಿದ್ದಾರೆ ಒಬ್ರು. ಬಟ್ ಅವ್ರಿಗೇನು ಭಯ ಅಂದರೆ ಮನೆಯಲ್ಲಿ ಯಾವ ಥರ ಹೋಗ್ತೀವಿ ಅಂತ ಅನ್ನೋ ಭಯ ಅವ್ರಿಗೆ. ನೋಡಿ ಜನರೇ ಯಾವ ಥರ ಇರುತ್ತೆ ಈ ಜೀವನದಲ್ಲಿ ಕಷ್ಟಗಳು ಒಬ್ಬೊಬ್ಬರಿಗೆ ಅವ್ರ ಮನೆಯಲ್ಲಿ ಯಾವ ಥರ ಹೋಗ್ಸೋಣ ಅವ್ರು ಲವ್ ಮಾಡಿರೋ ವಿಷಯ ಅಂತ ಒಬ್ಬೊಬ್ಬರಿಗೆ. ಇನ್ನೊಂದಷ್ಟು ಜನಕ್ಕೆ ಅವ್ರ ಹುಡುಗಿನ ನಾನು ಯಾವ ಥರ ಹೋಗ್ತೀವಿ ಅನ್ನೋ ರೇಂಜು ಒಂಥರ ಇರುತ್ತೆ. ನಮ್ಮ ಲೈಫಲ್ಲಿ ಈ 2 ಸಿನಾರಿಯೋ ಇಲ್ಲ. ಯಾಕಂದರೆ ನಮಗೆ ನಮ್ಮ ಆಫೀಸೇ ಒಂದು ನಮಗೆಲ್ಲ ವರಿದ್ದಂಗೆ. ಬನ್ನಿ ಹೋಗೋಣ. ಇನ್ನೊಂದೇನೆಂದರೆ ಈ BMTC ಬಸ್ ಬಗ್ಗೆ ಇರೋತ್ತಾದರೂ ಅದು ಮಾತ್ರ ಬ್ಯಾಂಗ್ಳೂರಲ್ಲಿ ಸೈಟ್ ಹುಡುಗರು ನಾವೆಲ್ಲಾದರೂ ಹೋಗಬೇಕು ಅಂತ ಹೊರಗಡೆ ಅಂದ್ಕೊಂಡ್ರೆ ನಮ್ಮ ಟೈಮ್ಗೆ ಬರೋಲ್ಲ. ಬಟ್ ನಾವು ಎಲ್ಲೂ ಹೋಗ್ತಿರಲ್ವಲ್ಲ, ಆ ಟೈಮಲ್ಲಿ ಒಂದೊಂದು ಸೆಕೆಂಡ್ಗೆ ಒಂದೊಂದು ಬಸ್ಗಳು ಬರ್ತಾ ಇರುತ್ತೆ. ಅದೇ ಬೆಂಗಳೂರು BMTC ಲೈಫ್ ಸ್ಟೈಲು. ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಬಂದು ಒಂದು 2-3 ಮಿನಿಟ್ಸಿಂದ ಬರ್ತಾನೇ ಇದ್ದೀನಿ. ಬಟ್ ಇಲ್ಲಿ ಯಾವುದು ಬಸ್ಸೇ ಕಾಣ್ತಾ ಇಲ್ಲ ನನಗೆ ಆ್ಯಕ್ಚುಲಿ. ಗೈಸ್, ನಾನಿವಾಗ ಬಸ್ಸಿಂದ ಹಿಡಿದು ಮನೆ ಹತ್ರ ಹೋಗ್ತಾ ಇದ್ದೀನಿ. ಸ್ಟ್ರೀಟಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೆ. ಬಸ್ಸಲ್ಲಿ ಭಾಳ ಕ್ರೌಡ್ ಇದ್ದ ಕಾರಣ ನಾನು ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಮ್ಮನೆ ಇರೋದು ಮಾರ್ತಳ್ಳಿ ಹತ್ರ. ಬನ್ನಿ ನೋಡೋಣ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡೋಣ, ಏನು ಮಾಡ್ತಿದ್ದಾರೆ. ಚೆಕ್ ಮಾಡೋಣ ಬನ್ನಿ. ಇದು ಆ್ಯಕ್ಚುಲಿ ಮನೆ ಮುಂದೆ ಒಂದು ಗಿಡ ಇಟ್ಟಿದ್ದಾರೆ. ಇದು ಜಾಸ್ತಿ ಬೆಳೆಯಲ್ಲ. ಇದು ಔಟರ್ ಲುಕ್ ಚೆನ್ನಾಗಿ ತೋರಿಸುತ್ತೆ ಮನೆ ಮುಂದೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಬಂದ ತಕ್ಷಣ ಎಂಟ್ರೆನ್ಸ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎಂಟ್ರೆನ್ಸಲ್ಲಿ ಇಟ್ಟರೆ. ಹಾಗೆ ಬನ್ನಿ ನಮಸ್ಕಾರ ಮಾಡೋಣ. ದೇವ್ರ ರೂಮ್ಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೊಂದು ನಮ್ಮ ಮನೆ ಚಿಕ್ಕ ದೇವ್ರ ಮನೆ. ಇದರಲ್ಲಿ ಆ್ಯಕ್ಚುಲಿ ನಮ್ಮ ಭೂಮಿ ಮೇಲೆ ಎಷ್ಟು ದೇವರಿದೆ, ಎಲ್ಲ ದೇವರು ನಮ್ಮ ಮನೆಯಲ್ಲೇ ಇದೆ. ನಿಮ್ಗೇನಾದರೂ ಫ್ರೀಯಾಗಿ ದೇವ್ರ ದರ್ಶನ ಮಾಡ್ಕೋಬೇಕು ಎಲ್ರಿಗೂ ಅಂದರೆ ನಮ್ಮ ಮನೆಗೆ ಬಂದರೆ ಸಾಕು. ಇಂಡಿಯನ್ ಮದರ್ಸ್ ಯಾವ ಥರ ಇರ್ತಾರಂತ ನಿಮಗೂ ಗೊತ್ತು ತಾನೇ. ಆ ಥರ ಇರುತ್ತೆ. ಬನ್ನಿ ನೋಡೋಣ. ಫೈನಲಿ ನಾನು ಮನೆಗೆ ಬಂದು ರೀಚ್ ಆದೆ. ಮನೆಗೆ ಬಂದು ರೀಚ್ ಆಗೋಷ್ಟೊತ್ತಿಗೆ ನನ್ನ ಪೊಸಿಷನು ಸೈಕ್ ಆಗಿಬಿಟ್ಟಿದೆ. ಏನಂದರೆ ನಾನು ರೂಮಲ್ಲಿದ್ದಾಗ ನನಗೆ ಸ್ವಲ್ಪ ಕೋಲ್ಡ್ ಆಗ್ತಿದೆ ಅಂತ ನಾನು ಹೇಳಿದೆ. ಅಲ್ಲಿ ನನಗೆ 20% ಇದ್ದ ಕೋಲ್ಡು ಮನೆಗೆ ಬಂದು ರೀಚ್ ಆಗೋಷ್ಟೊತ್ತಿಗೆ 100% ಆಗಿಬಿಟ್ಟಿದೆ. ಮೇನ್ ರೀಸನ್ನೇ BMTC ಬಸ್ಸು ಬ್ಯಾಂಗ್ಳೂರ್ದು. ವೀಕೆಂಡಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. ಮನೆಯಲ್ಲಿ ಹುಷಾರಿರಲಿಲ್ಲ ಅಂತ ಅಂದು ನಾನು ಮೀನು ಸಾಂಬಾರು ಮಾಡಿ ಅಂತ ಹೇಳಿದ್ದೆ. ಬನ್ನಿ ನೋಡೋಣ ಏನು ಮಾಡಿದ್ದಾರೆ, ಚೆಕ್ ಮಾಡೋಣ. ಇದು ನಮ್ಮ ಮನೆಯ ಕಿಚನ್ನು. ಇದಿದೆ ನೋಡೋಣ ಬನ್ನಿ. ಈ ಕಡೆ ಮೀನು ಸಾಂಬಾರು ರೆಡಿಯಾಗಿದೆ, ಫುಲ್ ಸ್ಪೈಸಿ ಆಗಿದೆ. ಈ ಕಡೆ ಲಿವರ್ ಫ್ರೈನು ರೆಡಿ ಮಾಡಿ ಇಟ್ಟಿದ್ದಾರೆ. ಏನಿಲ್ಲ ಗುರು, ಚೆನ್ನಾಗಿ ಬಾರಿಸ್ಬಿಟ್ಟು ಇವಾಗ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಮಲ್ಕೊಳ್ಳೋ ಕೆಲಸ ಮಾಡೋಣ. ನೆಕ್ಸ್ಟ್ ನೋಡೋಣ ಏನು ಮಾಡ್ತೀನಿ ಅಂತ. ಮಾತು ಹೇಳ್ತೀನಿ ಕೇಳಿಸ್ಕೊ. ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು.